ಇವತ್ತು ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಈ ಸಾರಿ ಬೇಡ ಅಂತ ಹೇಳಿದ್ದೆ ನಾನು. ಆದರೆ ನಮ್ಮ ಮುಖಂಡರುಗಳೆಲ್ಲ ಪ್ರತಿ ವರ್ಷದ ರೀತಿಯಲ್ಲಿ ಕಾರ್ಯಕರ್ತರ ಒಂದು ಸಮಾವೇಶದ ರೀತಿಯಲ್ಲಿ ಆಗ್ತದೆ ಅಂತೇಳಿ ಬಹುತೇಕ 90% ಅವರೇ ಜವಾಬ್ದಾರಿನ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಯಾವತ್ತೂ ಹುಟ್ಟುಹಬ್ಬ ಕೇಕ್ ಕಟ್ ಮಾಡಿಕೊಂಡು ಆಚರಣೆ ಮಾಡೋದ್ರ ನನಗೆ ಅಭ್ಯಾಸ ಇಲ್ಲ. ಇವತ್ತು ಅದರ ನೆಪದಲ್ಲಿ ಅನೇಕ ಫಲಾನುಭವಿಗಳಿಗೆ, ಅಂಗವಿಕಲರಿಗೆ ಸ್ಕೂಟ್ರ್ ಕೊಡ್ತಕ್ಕಂಥದ್ದು, ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು, ರಕ್ತದಾನ, ಬೃಹತ್ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಈ ಥರದ. ಆಮೇಲೆ ತೆಂಗಿನ ಮರಗಳು ಕೂಡ ಒಂದು 5,000 ಮರಗಳನ್ನು ಇವತ್ತು ವಿತರಣೆ ಮಾಡಿರ್ತಕ್ಕಂಥದ್ದು. ಈ ಥರದ ಅದರ ನೆಪದಲ್ಲಿ ನಾವು ಹುಟ್ಟುಹಬ್ಬವನ್ನು ಮಾಡ್ತೀವಿ. ಅದು ನಮ್ಮ ನೆನಪು ಮಾಡಿಕೊಡುವಂಥ ದಿನ. ಹಿಂದಿನ ವರ್ಷದಲ್ಲಿ ನೀನೇನಾದರೂ ಒಳ್ಳೆ ಕೆಲಸ ಮಾಡಿದೆಯಾ, ಬಾಕಿ ಏನಾದರೂ ಉಳಿಸಿದೆಯಾ, ಮುಗೀತು ಒಂದು ವರ್ಷ, ಭಗವಂತ ನೀನು ಮುಂದಿಗೂ ಅವಕಾಶ ಕೊಟ್ಟರೆ ಈ ಕೆಲಸಗಳೆಲ್ಲ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ನೆನಪಿಸ್ತಕ್ಕಂಥ ದಿನ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತು ನಮ್ಮ ನಿರೀಕ್ಷೆ ಮೀರಿ ಜನ, ನಾವೇನೊಂದು 15-16 ಸಾವಿರ ಜನ ಬರ್ಕೊಂಬಂದಿದ್ರು, 20,000ಕ್ಕೆ ಮೇಲೆ ಇವತ್ತು ಜನ ಅಭಿಮಾನದಿಂದ ಬಂದಿರತಕ್ಕಂಥವ್ರು. ಸೊ ಅವ್ರಿಗೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಅವ್ರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ ನನ್ನ ಕ್ಷೇತ್ರ ಜನ ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಕೂಡ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀವಿ, ಅಷ್ಟೇ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಯಲಹಂಕ ಅಂತಕ್ಕಂಥ ಘೋಷಣೆ ಏನಿದೆ, ಯಲಹಂಕ ನಮ್ಮ ಕ್ಷೇತ್ರ. ನಾನು ಮಾಡ್ತಕ್ಕಂಥ ಕೆಲಸಗಳಿಗೆ ತಾವೆಲ್ಲ ಸಹಕಾರವನ್ನು ಕೊಡ್ತಾಯಿದ್ದೀರಿ. ಮುಂದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಒಂದು ಕರೆಯನ್ನು ಕೊಡ್ತೀವಿ, ಅದಕ್ಕೆ ನೀವೆಲ್ಲ ಹೋಗೊಡ್ಬೇಕು. ನಮ್ಮ ಯಲಹಂಕ ಅಂತಕ್ಕಂಥ ಅಭಿಮಾನ ನಿಮ್ಮ ಮೇಲೆ ಇರಬೇಕು. ಯಲಹಂಕದ ಯಾವುದೇ ಸಾರ್ವಜನಿಕ ಕಸ ಸ್ವಚ್ಛ ಭಾರತ್ ಇರ್ಬೋದು, ನಾವು ಬಸ್ ಸ್ಟ್ಯಾಂಡ್ಗಳು ಕಟ್ಟಿದರೆ ಅಲ್ಲಿಗೆಲ್ಲ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಇರ್ಬೋದು, ಕೆರೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಇರ್ಬೋದು. ನಮ್ಮ ಜೀವನದಲ್ಲಿ ಅವೆಲ್ಲವನ್ನು ಅಳವಡಿಸ್ಕೊಳ್ಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಕೇವಲ ಒಬ್ಬ ಶಾಸಕನಿಂದನೇ ಕೆಲಸ ಆಗೋದಿಲ್ಲ. ನೀವೆಲ್ಲರ ಸಹಕಾರ ಕೊಟ್ಟರೆ ಒಂದು ಸುಂದರವಾದಂಥ ಯಲಹಂಕವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನೀವು ನನಗೆ ಕೊಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ನನ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಅಭಿಮಾನಿಗಳಿಗೆ ಕೊಡ್ತಾ ಇದ್ದೀನಿ. ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.